ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಡಿಸೈನ್ ಮಾಡೋದಕ್ಕೆ ನೋಡಿ ಈ ತರ ಸ್ಮಾಲ್ ರಿಂಗ್ ಬೀಡ್ ತಗೊಂಡಿದ್ದೀನಿ ಅಂಡ್ ರೌಂಡ್ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಫ್ಲವರ್ ಬೀಡ್ ಬದಲು ನೀವು ಕ್ರಿಸ್ಟಲ್ ಬೀಡ್ ಆದ್ರೂ ಯೂಸ್ ಮಾಡ್ಬೋದು, ಎನಿಥಿಂಗ್ ಬಟ್ ರೌಂಡ್ ಇದ್ರೆ ಚೆನ್ನಾಗಿರತ್ತೆ. ಇದು ನಾನು ಡಿಸೈನ್ ವರ್ಕ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ರೌಂಡ್ ಬೀಡ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. 6 ಎಳೆ ದಾರನ 10ನೇ ನಂಬರ್ ನೀಡಲ್ ಇಂದ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 4 ಚೈನ್ ಹಾಕಬೇಕು. 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. 2 3 4 ಚೈನ್ ನ ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕೋಬೇಕು ಅಂಡ್ ಸ್ಯಾರಿ ಎಂಡಿಂಗ್ ಅಲ್ಲಿ ಕೂಡ 2 ಟೈಮ್ಸ್ 4 ಚೈನ್ ಬರಬೇಕು. ಸೊ ಆ ತರ ನೋಡ್ಕೊಂಡು ನೀವು ಡಿಸೈನ್ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. 4 ಚೈನ್ ನ ಎರಡನೇ ಸರಿ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈ ರೀತಿ ಒಂದು ಫ್ಲವರ್ ಬೀಡ್ ನ ಆಡ್ ಮಾಡ್ಕೋತಾ ಇದೀನಿ. ಆಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಮಣಿನ ಲಾಕ್ ಮಾಡಿ ಅದಾದ್ಮೇಲೆ ಸ್ಯಾರಿಗೆ ಅದನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಲೂಸ್ ಆಗು ಮಾಡಕ್ ಹೋಗ್ಬೇಡಿ, ಟೈಟ್ ಆಗು ಮಾಡಕ್ ಹೋಗ್ಬೇಡಿ. ಇದಾದ್ಮೇಲೆ 6 ಚೈನ್ ನ ಹಾಕೋಬೇಕು ನಾವು. 6 ಚೈನ್ ನ ಹಾಕಿದ್ದಾದ್ಮೇಲೆ 5 6 ಚೈನ್ ಹಾಕೊಂಡಿದ್ದಾದ್ಮೇಲೆ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ನೋಡಿ ಆ ಕಡೆ ಈ ಕಡೆ 2 ಲಾಕ್ ಮಧ್ಯ ಒಂದು ಗ್ಯಾಪ್ ಇರುತ್ತಲ್ಲ ಆ ಮಧ್ಯದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ಎಳ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಆ 6 ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಓಕೆನಾ, 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ತಗೊಂಡು 6 ಚೈನ್ ಅಲ್ಲಿ ಇನ್ಸರ್ಟ್ ಮಾಡಿ ದಾರ ಆಚೆ ಎಳ್ಕೊಂಡು 3 ಲೂಪಿಂದ ದಾರನ ಆಚೆ ತೆಗಿಬೇಕು. ಇದಾದ್ಮೇಲೆ ಈ ರಿಂಗ್ ಬೀಡ್ನ ನಾನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನೀಡಲಿಂದ ದಾರದಿಂದ ನೀಡಲ್ನ ಸಪ್ರೇಟ್ ಮಾಡೋದಿಲ್ಲ, ಹಾಗಿಟ್ಕೊಂಡೇನೆ ರಿಂಗ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 3 ಚೈನ್ ಲಾಕ್ ಆದ್ಮೇಲೆ 3 ಚೈನ್ ಆದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಆ ರಿಂಗ್ ನ ಈ ತರ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಪೀಕೋ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ತರ ಡಬಲ್ ಕ್ರೋಶೆ ಹಾಕಿ ಅದಾದ್ಮೇಲೆ ಅದ್ರ ಮೇಲೆ 3 ಚೈನ್ ಹಾಕಿ ನಾವೇನ್ ಕಂಬ ಹಾಕಿರ್ತೀವಲ್ಲ ಅದರಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಕಾಲ್ಡ್ ಪಿಕೋ ಸ್ಟಿಚ್. ಸೊ ಇದೇ ರೀತಿ ಒಟ್ಟು 13 ಕಂಬನ ನಾವು ಹಾಕೋಬೇಕು. ಓಕೆನಾ. ಸೊ ರಿಂಗ್ ನ ಇಟ್ಕೊಳ್ಬೇಕಾದ್ರೆ ಬೆರಳು ತುಂಬಾ ನೋವು ಬರುತ್ತೆ. ಸೊ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗೋಗುತ್ತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಸ್ಮಾಲ್ ರಿಂಗ್ ಅಲ್ಲಿ ನಾವು ಇದು ವರ್ಕ್ ಮಾಡ್ತಿರೋದ್ರಿಂದ, ಬಟ್ ಟ್ರಸ್ಟ್ ಮೀ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀಡಲ್ ಮೇಲೆ ದಾರ ತಗೊಂಡು ಆ ರಿಂಗ್ ಅಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳೆದು ಅದನ್ನ 2ರಿಂದ 1 ಲಾಕ್ ಮಾಡ್ಕೊಂಡು ಪೀಕೋ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಅಪ್ ಟು 13 ಡಬಲ್ ಕ್ರೋಶೆ 13 ಪೀಕೋ ಸ್ಟಿಚ್ ಆಗೋವರೆಗೂ. ಓಕೆನಾ. ಸೊ ಪೀಕೋ ಸ್ಟಿಚ್ ಮಾಡ್ಬೇಕಾದ್ರೆ ದಾರ ಈ ತರ ಎಲ್ಲ ಮಿಸ್ ಮ್ಯಾಚ್ ಆಗ್ತಾ ಇರತ್ತೆ. ಸೊ ಅವಾಗ ಬಿಚ್ಚಿಬಿಟ್ಟು ಕರೆಕ್ಟ್ ಆಗಿ ದಾರ ಇಟ್ಕೊಂಡು ನೀವು ಟ್ರೈ ಮಾಡ್ಕೊಂಡು ಹೋಗ್ಬೋದು. ದಟ್ ಹೆಲ್ಪ್ಸ್ ಯು ಔಟ್. ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ನೋಡಿ ಈ ತರ ಈಗ ನಾನು 13 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದಾದ್ಮೇಲೆ 3 ಚೈನ್ ಹಾಕ್ಬಿಟ್ಟು ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸಾರಿ, ರಿಂಗ್ ಲಾಕ್ ಮಾಡ್ಕೋಬೇಕು. ರಿಂಗ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಅದನ್ನ ಕೆಳಗಡೆ ನಾವೇನ್ 6 ಚೈನ್ ಹಾಕಿರ್ತೀವಲ್ಲ ಅದ್ರೊಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ಬೇಕು. ಸೊ 3 ಲೂಪಿಂದ ದಾರನ ಆಚೆ ತೆಗಿಬೇಕು. ಈ ಸ್ಟೆಪ್ ಅಲ್ಲಿ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಆತರ ಮಾಡಿದ್ರೆ ದಾರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ನೋಡಿ ಈ ತರ 4 ಟೈಮ್ಸ್ ಮಾಡ್ಕೋಬೇಕು. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ರಿಂಗ್ ಸ್ಟಾರ್ಟ್ ಆಗಕ್ಕೂ ಮುಂಚೆ 3 ಟೈಮ್ ಹಾಫ್ ಡಬಲ್ ಕ್ರೋಶೆ. ರಿಂಗ್ ಕಂಪ್ಲೀಟ್ ಆದ್ಮೇಲೆ 4 ಟೈಮ್ ಹಾಫ್ ಡಬಲ್ ಕ್ರೋಶೆ. ಓಕೆನಾ. ಅದಾದ್ಮೇಲೆ ಅದನ್ನ ನಾವು ಪಕ್ಕದಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಆ ಪಕ್ಕ ನಾವೇನು ಬೀಡ್ ಆದ್ಮೇಲೆ 1 ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈ ಕಡೆ 2 ಸ್ಟಿಚ್ ಆ ಕಡೆ 2 ಸ್ಟಿಚ್ ಕರೆಕ್ಟ್ ಆಗಿ ಬರುತ್ತೆ. ಅಂಡ್ ಡಿಸೈನ್ ಆದ್ಮೇಲೆ ಈ ತರ ಫಸ್ಟ್ ಕೂರಿಸ್ಕೊಳ್ಳಿ, ಯಾಕಂದ್ರೆ ಅದು ಹಾಗೆ ಬಿಟ್ರೆ ಮರ್ಚ್ಕೊಂಡಂಗೆ ಇರುತ್ತೆ. ಸೊ ಈ ತರ ಕೂರಿಸ್ಕೊಳ್ಬೇಕು. ಅದಾದ್ಮೇಲೆ ಅಗೈನ್ 4 ಚೈನ್ 3 ಟೈಮ್ಸ್ 4 ಚೈನ್ ಹಾಕ್ಬೇಕೀಗ. 3 4 ಟೈಮ್ ಹಾಕಿ ಒಂದ್ಸರಿ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕ್ತಿದ್ದೀನಿ. 3 4 ಚೈನ್ ಹಾಕಿ ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ಅದಾದ್ಮೇಲೆ ಮತ್ತೆ 4 ಚೈನ್ ಇದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು
ಪಾಟ್ ಡಿಸೈನ್ ಇಂದ ಇನ್ನೊಂದು ಪಾಟ್ ಡಿಸೈನ್ಗೆ 4 ಚೈನ್ ಅಷ್ಟು ಗ್ಯಾಪ್ ಇರಬೇಕು. ಮಧ್ಯ ಕುಚ್ಚು ಬರುತ್ತೆ. ಸೊ ಆ ಕಡೆ ಈ ಕಡೆ ಒಂದು ಗ್ಯಾಪ್ ಸೆಟ್ ತರ ಬಿಡಬೇಕು. ಸೊ ಇದಾದ್ಮೇಲೆ ಮತ್ತೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೊಂಡು, ಅಂದ್ರೆ 4 ಚೈನ್ ಲಾಸ್ಟ್ ಮೂರನೇ 4 ಚೈನ್ ನ ಎರಡು ಸರಿ ಲಾಕ್ ಮಾಡ್ಕೊಂಡು ಮಣಿ ಹಾಕಿ ಮಣಿನ ಲಾಕ್ ಮಾಡಿ, ಅದಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡಿ, ಅದಾದ್ಮೇಲೆ 6 ಚೈನ್ 3 4 5 6 ಚೈನ್ ಹಾಕಿ ಅದನ್ನ ಬಟ್ಟೆ ಟರ್ನ್ ಮಾಡಿ ಏನು 2 ಲಾಕ್ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಸೊ ಗ್ಯಾಪ್ ಅಲ್ಲಿ ಅಂಡ್ ಲಾಕಲ್ಲಿ ಲಾಕ್ ಮಾಡ್ಬೇಕಾದ್ರೆ ಹುಷಾರು, ಸ್ವಲ್ಪ ದಾರ ಲೂಸ್ ಬಿಟ್ಟು ಎಳ್ಕೊಳ್ಳಿ. ಟೈಟ್ ಮಾಡಿದ್ರೆ ದಾರ ಕಟ್ ಆಗತ್ತೆ, ಇಲ್ಲ ನೀಡಲ್ ಮಿಸ್ ಆಗಿ ಕೈಗೆಲ್ಲ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಅದಾದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಆಸ್ ಇಟ್ ಈಸ್ 3 ಸರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂಡ್ ಅದಾದ್ಮೇಲೆ ರಿಂಗ್ ನ ಅಟ್ಯಾಚ್ ಮಾಡ್ಕೊಂಡು ರಿಂಗ್ ಸುತ್ತ ಪಿಕೋ ಸ್ಟಿಚ್ ಬಂದು ಆ ರಿಂಗ್ ನ ಎಂಡ್ ಮಾಡೋದು. ಮುಂಚೆ ಸ್ಟೆಪ್ ತರಾನೇ ಈ ಸ್ಟೆಪ್ ಕೂಡ 3 ಸರಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಆಗಿದೆ. ಈಗ ರಿಂಗ್ ಮಣಿನ ನೋಡಿ, ನೀಡಲ್ ದಾರ ತೆಗಿಬಾರ್ದು, ನೀಡಲ್ ಇಂದ ದಾರ ಸಪರೇಟ್ ಆಗಬಾರ್ದು, ಅದೆರಡು ಒಟ್ಟಿಗೆ ಇದ್ದಾಗ್ಲೇನೆ ರಿಂಗ್ ಅಲ್ಲಿ ಈ ತರ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಈ ತರ ನಿಧಾನಕ್ಕೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆ ರಿಂಗ್ ಹಿಡಿಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಪೇನ್ ಆಗತ್ತೆ ಮುಂದೆ ಟಿಪ್ಪು, ಎಸ್ಪೆಷಲಿ ಥಂಬ್ ಅಂಡ್ ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದ್ಮೇಲೆ ಚೈನ್ 3 ಅಂಡ್ ಅದಾದ್ಮೇಲೆ ಮತ್ತೆ ರಿಂಗ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು 2ರಿಂದ 1 2ರಿಂದ 1 ಇದೇ ತರಾನೇ ಕಂಟಿನ್ಯೂ ಮಾಡಬೇಕು. ಪಿಕೋ ಸ್ಟಿಚ್ ಅಲ್ಲೇ ಕಂಟಿನ್ಯೂ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಪಿಕೋ ಸ್ಟಿಚ್ ಇಷ್ಟ ಆಗ್ತಿಲ್ಲ ಅಂದ್ರೆ ನಾರ್ಮಲ್ ಕಂಬ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಒಂದೊಂದು 3mm ಮಣಿನ ಹಾಫ್ ಬರೋ ತರ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಗಿವ್ ಅ ಟ್ರೈ, ಹೊಸದಾಗಿ ಟ್ರೈ ಮಾಡ್ದಂಗೆ ಇರುತ್ತೆ. ಅಂಡ್ ನೋಡಿ, ರಿಂಗ್ ಮಿಸ್ ಆದ್ರೆ ಟರ್ನ್ ಆಗ್ತಾ ಇರುತ್ತೆ. ಅದನ್ನ ಇದೇ ರೀತಿ ಇಟ್ಕೊಂಡು ಒಂದ್ 3 ಕಂಬ ಆಗೋವರೆಗೂ, ಅದಾದ್ಮೇಲೆ ನೀವೇನ್ ವರ್ಕ್ ಮಾಡಿರ್ತೀರಾ ಪಿಕೋ ಸ್ಟಿಚ್ ನ ಅದನ್ನೇ ಇಟ್ಕೊಂಡು ನೀವು ಆರಾಮಾಗಿ ಹಾಕ್ಬೋದು. ಆ 3 ಕಂಬ ಆಗೋವರೆಗೂ ಸ್ವಲ್ಪ ರಿಂಗ್ ನ ಗ್ರಿಪ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಓಕೆನಾ? ಇದೇ ತರ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ 3 ಚೈನ್ ಹಾಕ್ಬೇಕು. 13 ಡಬಲ್ ಕ್ರೋಶೆ ಬರಬೇಕು. 13 ಡಬಲ್ ಕ್ರೋಶೆ ಬಂದಾದ್ಮೇಲೆ 3 ಚೈನ್ ಹಾಕಿ ಅದನ್ನ ರಿಂಗ್ ಲಾಕ್ ಮಾಡ್ಬಿಟ್ಟು, ಅದಾದ್ಮೇಲೆ ಅದನ್ನ ಈ ಮಣಿ ಪಕ್ಕ ನಾವೇನ್ ಲಾಕ್ ಮಾಡಿರ್ತೀವಲ್ಲ ಇದ್ರೊಳಗಡೆ 6 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡಿ ರಿಂಗ್ ಲಾಕ್ ಮಾಡಾದ್ಮೇಲೆ ಆ ಚೈನ್ ಸ್ಟಿಚ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡೋದನ್ನ ಮರಿಬೇಡಿ. 3 ಟೈಮ್ಸ್ ಮುಂಚೆ ಮಾಡಿರ್ತೀವಿ, ಈಗ 4 ಟೈಮ್ಸ್ 2 3 and 4 ಟೈಮ್ಸ್ ಹಾಕ್ಬಿಟ್ಟು ಅದನ್ನ ಆ ಮಣಿ ಪಕ್ಕ ಏನ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕ ಲಾಕ್ ಮಾಡ್ಕೊಂಡು ಮತ್ತೆ ಅಗೈನ್ 4 ಚೈನ್ 3 ಸರಿ 4 ಚೈನ್ ಹಾಕಿ ಕಂಟಿನ್ಯೂ ಮಾಡೋದು. ಇದಿಷ್ಟೇ ಡಿಸೈನ್ ಈ ಕುಚ್ಚಿಂದು. ಸೊ ಹೊಸ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಟ್ರೈ ಮಾಡಿದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಶೇರ್ ಮಾಡಿ. ಇವನ್ ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಯಾರಾದ್ರೂ ಆತರ ಡಿಸೈನ್ ಟ್ರೈ ಮಾಡಿದಾಗ ನನಗೆ ತುಂಬಾ ಖುಷಿ ಆಗತ್ತೆ. ಸೊ ಈ ತರ ಕಾಣಿಸುತ್ತೆ. ಇದ್ರ ಮಧ್ಯೆ ನೀವು ಬೇಕಾದ್ರೆ ಕುಂದನ್ ಸ್ಟೋನ್ಸ್ ಬರುತ್ತಲ್ಲ, ಈ ಸಿಲ್ಕ್ ಥ್ರೆಡ್ ಗೆ ಯೂಸ್ ಮಾಡುವಂತ ಕುಂದನ್ ಸ್ಟೋನ್ಸ್, ಅಲ್ಲಿಗೆ ಅದನ್ನ ನೀವು ಸ್ಟಿಕ್ ಮಾಡ್ಕೋಬಹುದು. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಎಸ್, ದಿಸ್ ಇಸ್ ದ ಔಟ್ಕಮ್ ಆಫ್ ದ ಟ್ಯಾಸಲ್.